ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ತಿಂಡಿ ಒಂದು ದೋಸೆ ಮತ್ತು ಸಾಂಬಾರು ಚಟ್ನಿ ಮಾಡಿದೆ. ತಿಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:30 ಆಗಿದೆ. ಹಾಗೆ ಮೋಹನ್ ಮಾಮನಿಗೆ ಕೈಮಾ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಕೈಮಾ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ. ಕೈಮಾ ಮತ್ತು ಮಟನ್ನು ಎರಡು ತೊಗೊಬರ್ತೀನಿ ಅಂತೇಳಿ ಅದಕ್ಕೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇದು ಜಾಕೆಟ್ ಬಂದು ಕೌಶಿದು. ಅವನು ಇದನ್ನು ಹಾಕ್ಕೊಂಡು ಹೋಗ್ತಿಲ್ಲ, ಅವನಿಗೆ ಬೇಡ ಅಂತ. ಇದು ಅಂದರೆ ಬೇಡ ಅಂದರೆ ಇಷ್ಟ ಆಗ್ತಿಲ್ವಂತೆ. ಇದು ಸ್ವಲ್ಪ ದಿನ ಹಾಕ್ಕೊಂಡು ಹೋದ. ಇದು ಸ್ವಲ್ಪ ನನಗೂ ಲೂಸೇ, ನೀವು ನೋಡ್ತಿರ್ಬೋದು, ಲೂಸ್ ಇದೆ. ಸ್ವಲ್ಪ ದಿನ ಹಾಕ್ಕೊಂಡು ಹೋದ, ಆಮೇಲೆ ಬೇಡ ಅಂತೆ ಅವನಿಗೆ. ಅದಕ್ಕೆ ಅಂದರೆ ಇದು ಫುಲ್ ಸ್ಲೀವ್ ಇಲ್ಲ, ಅಂದರೆ ಇಲ್ಲಿ ತನಕ ಸ್ಲೀವ್ ಇಲ್ಲ, ಇದು ಆಫ್ ಸ್ಲೀವು. ಆದರೆ ಇದು ಏನಂದರೆ ದೊಡ್ಡದಿರೋದ್ರಿಂದ ಮಾಮೂಲಿ ಸ್ಲೀವ್ ಇಲ್ಲ, ಇದು ಸ್ಲೀವೇ ಇಲ್ಲ, ಆಫ್ ಸ್ಲೀವ್ ಅಲ್ಲ, ಸ್ಲೀವೇ ಇಲ್ಲ. ದೊಡ್ಡದಾಗಿರೋದ್ರಿಂದ ಸ್ಲೀವ್ ಏನಾಗುತ್ತೆ ಇಲ್ಲಿ ತನಕ ಬರುತ್ತೆ. ಆಫ್ ಸ್ಲೀವ್ ಬರುತ್ತಲ್ಲ ನೋಡಿ, ಆ ಥರ ಬರುತ್ತೆ. ಅದು ಅಷ್ಟೇ. ಕರೆಕ್ಟ್ ಸೈಜ್ ಆದರೆ ಇದು ಸ್ಲೀವ್ ಬರಲ್ಲ. ಓಕೆ, ದೊಡ್ಡ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಸ್ಲೀವ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಹಾಗೆ ಕೂದಲಿಗೆ ಎಣ್ಣೆ ಹಚ್ಚಬೇಕು ಅಂತೇಳಿ ಸಾಂಬಾರು ಬಿಸಿ ಮಾಡಿದೆ. ಹಾಗೆ ಈಗ ಚಳಿಗೆ ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಅದರಿಂದ ಸಾಂಬಾರು ಬಿಸಿ ಮಾಡಿದ್ನಲ್ಲ, ಅದಕ್ಕೆ ಅದ್ರ ಮೇಲೆ ಬೌಲ್ ತಂದಿಟ್ಟಿದ್ದೀನಿ ಬಿಸಿಯಾಗಿ ಅಂತೇಳಿ. ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ದೋಸೆ ಹಿಟ್ಟೆಲ್ಲ ಬಿದ್ದಿದೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಾನು ಎಣ್ಣೆ ಹಚ್ಚಬೇಕು ತಲೆಗೆ. ಅದಕ್ಕೆ ಅಷ್ಟರಲ್ಲಿ ಅದು ಚೆನ್ನಾಗಿ ಬಿಸಿ ಆಗುತ್ತೆ ಅಂತೇಳಿ ಇಟ್ಟಿದ್ದೀನಿ ಅಷ್ಟೇ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಕಡೆ ಶ್ರಾವಣ, ಅಂದರೆ ಈ ವರ್ಷ 5 ಶ್ರಾವಣ ಬಂದಿದೆ. ತುಂಬ ಕಡಿಮೆ 5 ಶ್ರಾವಣ ಬರುವಂಥದ್ದು, ಮತ್ತು 5 ಕಾರ್ತಿಕ್ ಮಾಸ ಬರುವಂಥದ್ದು. ಹೆಚ್ಚಾಗಿ 4 ಬರುತ್ತೆ ಯಾವಾಗಲೂ. 4 ಶ್ರಾವಣಗಳು. ನಮ್ಮ ಅಮ್ಮ ಮನೇಲಿ 4ನೇ ಶ್ರಾವಣ ಹಬ್ಬ ಮಾಡೋದು, ಅಂದರೆ ಶ್ರಾವಣ ಹಬ್ಬ. ಅಂದರೆ ನಮ್ಮ ಕಡೆ ನಾನ್ ವೆಜ್ ಇರುತ್ತೆ. ಅಂದರೆ ಹೋದ ವಾರನೇ ಆಯಿತು, ನಾವು ಯಾರೂ ಹೋಗಿಲ್ಲ ಅಷ್ಟೇ, ಯಾಕೆಂದರೆ ಸಿಂಪಲಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಮಳೆ ಬೇರೆ ಇತ್ತು, ಅದಕ್ಕೆ ಹೋಗಿಲ್ಲ. ಸುಮಾರು ಒಂದು 5-6 ವರ್ಷದಿಂದ ಹೋಗೋದೇ ಬಿಟ್ಬಿಟ್ವಿ. ಅಂದರೆ ಊರಲ್ಲಿ ಮಾರಿ ಹಬ್ಬ ಮಾಡ್ತೀವಿ ಅಂತೇಳಿ ಈ ಹಬ್ಬನ ಸಿಂಪಲಾಗಿ ಮಾಡ್ತಾರೆ. ಆದರೆ ಮಾರಿ ಹಬ್ಬ ಅಷ್ಟು ಸುಮಾರು ಒಂದು 7-8 ವರ್ಷದಿಂದ ಮಾರಿ ಹಬ್ಬ ಮಾಡ್ತೀವಿ ಅಂತೇಳಿ ಶ್ರಾವಣನ ಸಿಂಪಲಾಗಿ ಮಾಡ್ತಿದ್ದಾರೆ. ಆದರೂ ಕೂಡ ಮಾರಿ ಹಬ್ಬ ಕೊನೆಗೂ ಮಾಡಲೇ ಇಲ್ಲ. ಅದನ್ನು ಒಂದು ಸರಿ ಮಾಡಿದರು, ಸಿಂಪಲಾಗಿ ಮಾಡಿದರು ಅಷ್ಟೇ. ಅದಕ್ಕೆ ಸುಮಾರು ಒಂದು 5-6 ವರ್ಷದ ಮೇಲೆ ಆಯಿತು ಅನಿಸುತ್ತೆ ನಾವು ಶ್ರಾವಣ ಹಬ್ಬಕ್ಕೆ ಪ್ರತಿ ವರ್ಷವೂ ಕಡೆ ಶ್ರಾವಣಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಒಂದು 5-6 ವರ್ಷದಿಂದ ಬಿಟ್ವಿ ಹೋಗೋದು. ಓಕೆ, ಆಮೇಲೆ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾಯಿತ್ತು. ಅಂದರೆ ತುಂಬ ಏನು ಬಿಸಿಲಿರಲಿಲ್ಲ, ಲೈಟಾಗಿತ್ತು. ಅದಕ್ಕೆ ನೈಲ್ಸ್ ಎಲ್ಲ ಕಟ್ ಮಾಡೋಣ ಅಂಥೇಳಿ ನೈಲ್ಸ್ ಎಲ್ಲ ಕಟ್ ಮಾಡಿಬಿಟ್ಟು, ಹಾಗೆ ಇವತ್ತು ಏನಂದರೆ ಕೈಮಾ ಸಾಂಬಾರೆಲ್ಲ ಮಾಡ್ತಾಯಿದ್ನಲ್ಲ, ಆ ಟೈಮಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಕುಕ್ಕರು ಕೈಗೆ ತಾಗಿದೆ. ಅದು ಸ್ವಲ್ಪ ಲೈಟಾಗಿ ಸುಟ್ಟಿದೆ. ಕುಕ್ಕರ್ ಅಂದರೆ ಸ್ವಲ್ಪ ನೋಡಿ ಇಲ್ಲೇ ಸುಟ್ಟಿರುವಂಥದ್ದು, ತುಂಬ ಏನಲ್ಲ, ಟಚ್ ಆಯ್ತು ಅಷ್ಟೇ. ತುಂಬ ಏನಾದರೂ ಸುಟ್ಟಿದ್ದಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಕೈಮಾ ಉಂಡೆನ ಸಾಂಬಾರ್ಗೆ ಹಾಕುವಂಥ ಟೈಮಲ್ಲಿ ಅದು ಸ್ವಲ್ಪ ಲೈಟಾಗಿ ಟಚ್ ಆಗಿರೋದ್ರಿಂದ ಅದೇನಾಗಿದೆ, ಸ್ವಲ್ಪ ಲೈಟಾಗಿ ಸುಟ್ಟಿದಂಗಾಗಿದೆ ಅಷ್ಟೆ. ಈ ಥರ ಏನಂದರೆ ಹೆಣ್ಮಕ್ಳು ಅಡುಗೆ ಮಾಡುವಾಗ ಪ್ರತಿಯೊಬ್ಬರು ಕುಕ್ಕರ್ ಇರ್ಬೋದು, ಅಥವಾ ಕಟ್ ಮಾಡಬೇಕಾದ್ರೆ ಏನಾದ್ರು ಚಾಕುವಲ್ಲಿ ಕಟ್ ಮಾಡ್ಕೊಂಡಿರುವಂಥದ್ದು ಕೈನ, ಈ ಥರದಂತೂ ಕಾಮನಾಗಿ ಕಿಚನಲ್ಲಿ ಅಡುಗೆ ಮಾಡುವಂಥವ್ರಿಗೆ ಇದೆಲ್ಲ ಆಗಿರುತ್ತೆ. ಓಕೆ, ಅದೇ ಥರ ನನಗೂ ಕೂಡ ಆಗಿದೆ ಅಷ್ಟೇ. ಹಾಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡಿದ್ದೆ. ಹಾಗೆ ಕೌಶಿನೂ ಸುಮಾರು ಒಂದು 3:30 ಆ ಥರ, 3 ಗಂಟೆ 3:30 ಆ ಥರ ಟೈಮಲ್ಲಿ ಬಂದಮೇಲೆ ಅವನಿಗೆ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡು ಅಂತ ಹೇಳಿದ್ದೆ. ಅಂದರೆ ಕೈಮಾ ಸಾಂಬಾರೆಲ್ಲ ಮಾಡಿದ್ನಲ್ಲ, ಮಟನ್ನು ಮತ್ತು ಕೈಮಾ ಸಾಂಬಾರು, ಅದಕ್ಕೆ ಅವನು ಇಲ್ಲ ಬೇಡ ಅಂತ ಹೇಳ್ದ. ಯಾಕೆ ಅಂದರೆ ಅವನು ಪ್ರತಿ ಶನಿವಾರ ಇತ್ತೀಚೆಗೆ ಏನು ಮಾಡ್ತಾನೆ ಅಂದರೆ, ಇವಾಗ ಇಂದಿರಾ ಕ್ಯಾಂಟೀನ್ ಅಂತ ಆಗಿದೆ, ಅವ್ರ ಸ್ಕೂಲ್ ಹತ್ರನೇ ಆಗಿರೋದು.
ಅದಕ್ಕೆ ಅವನು ಇಂದಿರಾ ಕ್ಯಾಂಟೀನಲ್ಲಿ ಒಳ್ಳೊಳ್ಳೆ ಊಟ ಕೊಡ್ತಾರಂತ ಹೇಳ್ತಾ ಇರ್ತಾನೆ. ಅಮ್ಮ ಶನಿವಾರ ಏನಂದರೆ ಇದು ಸೊಪ್ಪಿನ ಸಾರು ಕೊಡ್ತಾರಂತೆ, ಒಂದು ಪಲ್ಯ ಕೊಡ್ತಾರಂತೆ, ಒಂದು ಪಾಯಸ ಕೊಡ್ತಾರಂತೆ, ಒಂದು ಸ್ವೀಟ್ ಕೊಡ್ತಾರಂತೆ, ಬರೀ 10 ರುಪೀಸ್. ಇದ್ರ ಜೊತೆಗೆ ಒಂದು ಬೋಂಡ ಕೂಡ ಕೊಡ್ತಾರಂತೆ. ಅಷ್ಟೆಲ್ಲ ಕೊಡ್ತಾರೆ, ಬರೀ 10 ರೂಪಾಯಿ, ಆರಾಮಾಗಿ ತಿನ್ಬೋದು ಅಂತೇಳಿ ಅವನು ಪ್ರತಿ ಶನಿವಾರ ಅದಕ್ಕೆ ಬೆಳಿಗ್ಗೆ ತಿಂಡಿ ಮಾತ್ರ ತಿಂದು ಹೋಗ್ತಾನೆ. ಮಧ್ಯಾಹ್ನ ಊಟಕ್ಕೆ ಅವನು ಅಲ್ಲೇ ತಿನ್ನೋದು. ಚೆನ್ನಾಗಿರುತ್ತಂತೆ, ಇಷ್ಟ ಆಗುತ್ತಂತೆ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಪ್ರತಿ ಶನಿವಾರ 10 ರೂಪಾಯಿನ ಇಸ್ಕೊಂಡು ಹೋಗ್ತಾನೆ. ಆದರೆ ಮೋಹನ್ ಮಾಮ ಏನು ಹೇಳ್ತಾರೆ ಅಂದರೆ, ಮೋಹನ್ ಮಾಮ ನಾನಂತೂ ಒಂದು ಟೈಮು ಕೂಡ ಹೋಗಿಲ್ಲ, ಆದರೆ ಮೋಹನ್ ಮಾಮ ಒಂದು 3ರಿಂದ 4 ಬಾರಿ ಹೋಗಿದ್ದಾರೆ, ಅಂದರೆ ಇಂದಿರಾ ಕ್ಯಾಂಟೀನ್ಗೆ. ಆವಾಗ ಪ್ರತಿ ಸರಿ ಹೋದಾಗಲೂ ಸೊಪ್ಪಿನ ಸಾರೇ ಕೊಡ್ತಾರೆ ನನಗೆ. ಅದು ಏನದು ಯಾವ ಥರ ಸೊಪ್ಪು ಅಂದರೆ ಬಸಳೆ ಸೊಪ್ಪು ಹಾಕಿರ್ತಾರಂತೆ. ನಾನು 4 ಟೈಮು ತಿಂದಿದ್ದೀನಿ ಇಂದಿರಾ ಕ್ಯಾಂಟೀನಲ್ಲಿ. 4 ಟೈಮು ತಿಂದಾಗಲೂ ನನಗೆ ಏನಂದರೆ ಬಸಳೆ ಸೊಪ್ಪಿನ ಸಾರೇ ಕೊಟ್ಟಿದ್ದಾರೆ. ನಿನ್ಗೆ ಯಾವ ಸಾಂಬಾರು ಕೊಡ್ತಾರೆ, ಯಾವಾಗಲೂ ಸೊಪ್ಪಿನ ಸಾರೇ ಕೊಡ್ತಾರೆ ಅಂತ ಹೇಳ್ತಾ ಇರ್ತೀಯಲ್ಲ ಅಂತ ಮೋಹನ್ ಮಾಮ ಕೇಳಿದ್ರು. ಇವನಿಗೆ ಯಾವ ಸೊಪ್ಪು ಅಂತ ಗೊತ್ತಿಲ್ಲ. ತರಕಾರಿ ಸ್ವಲ್ಪ ಕಂಡುಹಿಡಿತಾನೆ, ಆದರೆ ಸೊಪ್ಪುಗಳೆಲ್ಲ ಅಷ್ಟು ಗೊತ್ತಾಗಲ್ಲ. ಇದು ಈ ಸೊಪ್ಪು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಓಕೆ, ಈ ಅರಿವೆ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು ಈ ಥರದ್ದೆಲ್ಲ ಅವನು ಕಂಡುಹಿಡಿಯಲ್ಲ, ಗೊತ್ತಾಗಲ್ಲ. ಅದಕ್ಕೆ ಗೊತ್ತಿಲ್ಲ ಕಣಪ್ಪ ಯಾವ ಸೊಪ್ಪು ಅಂತ, ಚೆನ್ನಾಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ಆಯಿತು ತಿನ್ನಪ್ಪ ಅಂಥೇಳಿ ಕೊಟ್ಟು ಕಳಿಸುವಂಥದ್ದು. ಅದೇ ಇಂದಿರಾ ಕ್ಯಾಂಟೀನ್ ಆಗಿರೋದು ಒಂದು ರೀತಿ ಒಳ್ಳೆಯದು. ಯಾಕೆಂದರೆ ನಾನು ಸ್ವಲ್ಪ ಆವಾಗವಾಗ ಊರಿಗೆಲ್ಲ ಹೋಗ್ತಾ ಇರ್ತೀನಿ, ಅಂಥ ಟೈಮಲ್ಲಿ ಬೇಕಾದರೆ ಇವರು ಅಲ್ಲಿ ಹೋಗಿ ತಿಂದು ಬರ್ಬೋದು ಅಷ್ಟೇ. ಅದಕ್ಕೆ ಒಳ್ಳೆಯದು. ಅದಾದಮೇಲೆ ಇವನಿಗೆ ಕೈಮಾ ಸಾಂಬಾರು ಹಾಕ್ಕೊಟ್ಟಿದ್ದೀನಿ. ಅದಕ್ಕೆ ಕೇಳ್ತಾ ಇದೆ ಅವನು, ಅದೇ ಸಾಂಬಾರು ಅಂದರೆ ಕೈಮಾ ಬರೀ ಪೀಸ್ ಹಾಕ್ಕೊಂಡು ತಿಂತಾ ಇರೋದು, ಮಟನು ಮತ್ತು ಕೈಮಾನ. ಅದಕ್ಕೆ ಕೇಳಿದೆ ಯಾವ ಥರ ಇದೆ, ಚೆನ್ನಾಗಿದೆಯಾ ಟೇಸ್ಟು ಹೇಗೆ ಅಂತೇಳಿ. ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಅಂದರೆ ಅವನು ಕಾಲೇಜಿಂದ ಬಂದ ತಕ್ಷಣವೇ ತಿನ್ನೋಕ್ಕೆ ಹೇಳ್ದೆ, ಅವ್ನು ತಿಂದಿಲ್ಲ, ಆಮೇಲೆ ತಿಂತೀನಿ ಅಂದ್ಬಿಟ್ಟು. ಅಂದರೆ ಮೋಹನ್ ಮಾಮನಿಗೆ ತುಂಬ ಇಷ್ಟ ಕೈಮಾ ಸಾಂಬಾರು, ಇವನಿಗೇನಲ್ಲ. ಇವನಿಗೆ ಮತ್ತು ನನಗೆ ಮಟನ್ ಸಾಂಬಾರು ಅಂದರೆ ತುಂಬ ಇಷ್ಟ. ಅವನು ಸಂಜೆ ಅಂದರೆ ಈವ್ನಿಂಗ್ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ಏನಂದರೆ ಸುಮ್ಮನೆ ಹಾಗೆ ಟೇಸ್ಟ್ ಮಾಡ್ತೀನಿ, ಆಮೇಲೆ ಬೇಕಾದರೆ ಏನದು ಏನು ಹೇಳ್ತಾರೆ ಊಟನ ಆಮೇಲೆ ಮಾಡ್ತೀನಿ, ಇವಾಗ ಬರೀ ಕೈಮಾ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯಿತು ಅಂಥೇಳಿ ತಿನ್ನೋಕ್ಕೆ ಹೇಳಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಇಲ್ಲಿ ತನಕನೂ ಬೆಕ್ಕು ಆಟ ಆಡ್ತಾ ಇದೆಯಲ್ಲ, ಅಲ್ಲಿ ತನಕನೂ ಫುಲ್ಲು ಮಳೆ ಬೀಳ್ತಾ ಇರೋದ್ರಿಂದ ಗಿಡಗಳು ಬೆಳೀತಾನೆ ಇರುತ್ತೆ. ಅಂದರೆ ನಾವು ಒಳ್ಳೆ ಗಿಡ ಹಾಕಿ ಅಥವಾ ಒಂದು ರೋಸು ಬೇರೆ ಯಾವುದಾದ್ರೂ ಒಂದು ಒಳ್ಳೆ ಗಿಡ ಹಾಕಿದ್ರೆ ಅದು ಬರಲ್ಲ. ಈ ಥರ ಬೇಡವಾಗಿರುವಂಥದ್ದು ಕಳೆ ಅಂತ ಹೇಳ್ತೀವಿ ಇದಕ್ಕೆ, ಈ ಥರ ಬೇಡವಾಗಿರೋಂಥದ್ದು ಗಿಡಗಳು ಏನೇನೋ ಬರ್ತಾ ಇರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಅಲ್ಲೆಲ್ಲ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಈ ಕಡೆನೂ ನೀವು ನೋಡ್ಬೋದು, ಈ ಕಡೆನೂ ಸ್ವಲ್ಪ ನಾನೇ ಮಳೆ ಬಂದಿರುತ್ತೆ ನೋಡಿ, ಆ ಟೈಮಲ್ಲಿ ಹಾಗೆ ಕೈಯಲ್ಲಿ ಕಿತ್ಬಿಟ್ರೆ ಬಂದುಬಿಡುತ್ತೆ. ಯಾಕೆಂದರೆ ಬೇರು ಅಷ್ಟೊಂದು ಮಣ್ಣಿನೊಳಗಡೆ ಹೋಗಲ್ಲ. ಅದರಿಂದ ನಾನೆಲ್ಲ ಕಿತ್ತಿ ಅಲ್ಲಿ ಒಂದು ಸೈಡಲ್ಲಿ ಹಾಕಿದ್ದೀನಿ. ಆ ಕಡೆನೂ ಅಷ್ಟೇ ಸ್ವಲ್ಪ ಮಾತ್ರ ಕಿತ್ತಾಕಿರುವಂಥದ್ದು. ಈ ಕಡೆ ಫುಲ್ಲೆಲ್ಲ ನೀಟ್ ಮಾಡಿದ್ದೀನಿ. ಇವಾಗ ನೀಟಾಗಿದೆ ಓಕೆ. ಆದರೆ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2-3 ಸರಿ ಮತ್ತೆ ಮಳೆ ಬಂದರೆ ಮತ್ತೆ ಏನಾಗುತ್ತೆ ಅಂದರೆ ಮತ್ತೆ ಗಿಡಗಳು ಬರುತ್ತೆ, ಆ ಥರ ಆಗ್ತಾ ಇರುತ್ತೆ. ಅದಕ್ಕೆ ನಾನು ನೋಡೋಕ್ಕೆ ಒಂಥರ ಆಗ್ತಾಯಿತ್ತು, ಓಡಾಡೋದಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಾಯಿತ್ತು. ಅದಕ್ಕೆ ನಾನು ಅದನ್ನು ಸ್ವಲ್ಪ ಏನು ಮಾಡಿದೆ, ಅಲ್ಲಿರೋ ಗಿಡಗಳನ್ನೆಲ್ಲ ಕಿತ್ತಾಕಿದ್ದೀನಿ ಅಷ್ಟೇ. ಹಾಗೆ ಇದು ಸಂಜೆ ಹಾಗೆ ಟಿ ವಿ ನೋಡ್ತಾ ಕೂತಿದ್ವಿ. ಏನೋ ಒಂದು ಟಿ ವಿಯಲ್ಲಿ ಕಾಮಿಡಿ ಬಂತು. ಆವಾಗ ನಾನು ಕೌಶಿಗೆ ಯಾವುದೋ ಒಂದು ಗಾದೆ ಹೇಳ್ತಾ ಇದ್ದೆ. ಆ ಕ್ಷಣ ಅದು ಗಾದೆ ನನಗೆ ನೆನಪೇ ಆಗಲಿಲ್ಲ. ಆಮೇಲೆ ಸ್ವಲ್ಪ ನೆನಪಾಯಿತು, ಗಂಡಸ್ರಿಗೇನು ಗೊತ್ತು ಗೌರಿ ದುಃಖ ಅಂತೇಳಿ. ಅವನು ಏನೋ ಕೌಶಿ ಹೇಳ್ತಾ ಇದ್ದ, ಮರ್ತೋಗ್ಬಿಟ್ಟಿದೆ, ಯಾಕೆಂದರೆ ಇದು ತುಂಬ ದಿನದ ವೀಡಿಯೋ ಅಲ್ವಾ, ಅದರಿಂದ. ಆವಾಗ ನಾನು ಗಂಡಸ್ರಿಗೇನು ಗೌರಿ ದುಃಖ ಅಂತ ಹೇಳಿದೆ ಇದೇ ಕಾರಣಕ್ಕೆ ಅಂಥೇಳಿ. ಅದು ಕಾಮಿಡಿ, ಅದನ್ನು ನೋಡಿಕೊಂಡು ಮಾತಾಡ್ತಾ ಕೂತಿದ್ದೀವಿ ಅಷ್ಟೇ. ಹಾಗೆ
ಈ ವಿಡಿಯೋ ಇಷ್ಟೇ. ಹಾಗೆ ಬೆಕ್ಕು ಅವತ್ತು ಒಂದು ಚಿಕನ್ ಪೀಸೆಲ್ಲ ಹಾಕ್ಬಿಟ್ಟು ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಸ್ವಲ್ಪ ಚಿಕನ್ ಪೀಸೆಲ್ಲ ಹಾಕೋದು, ಇಲ್ಲಾಂದರೆ ಆ ಚಿಕನ್ ಪೀಸ್ನ ಮ್ಯಾಟ್ ಒಳಗಡೆ ಸೇರಿಸೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಏಕೆಂದರೆ ಅದು ಫುಲ್ಲು ಖುಷಿಯಾಗಿ ಆಟ ಆಡ್ತಾ ಇರುತ್ತೆ. ಅದರಿಂದ ಇಷ್ಟ ಆಗುತ್ತೆ ನನಗೆ ಅದನ್ನ ನೋಡೋಕ್ಕೆ. ಅದಕ್ಕೆ ಆ ಥರ ಮಾಡ್ತಾ ಇರ್ತೀನಿ ಅಷ್ಟೇ. ಸುಮ್ಮನೆ ಒಂದು ಚಿಕನ್ ಪೀಸ್ ಹಾಕ್ಬಿಟ್ರೆ ಏನು ಮಾಡುತ್ತೆ, ಸುಮ್ಮನೆ ಆಟ ಆಡಿಬಿಟ್ಟು ಬಿಟ್ಬಿಡೋದು ಆ ಥರ ಮಾಡುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಮ್ಯಾಟ್ ಒಳಗಡೆ ಚಿಕನ್ ಪೀಸ್ ಹಾಕ್ಬಿಟ್ಟು ಮ್ಯಾಟ್ನ ಸುತ್ತಬಿಡ್ತೀನಿ. ಆವಾಗ ಅದ್ರ ಸ್ಮೆಲ್ಲಿಗೆ ಅದು ಹೋಗ್ಬಿಟ್ಟು ಆ ಮ್ಯಾಟ್ನೆಲ್ಲ ಎಳೆದು ಸರಿ ಮಾಡಿ ಮ್ಯಾಟ್ ಒಳಗಡೆ ಇರುವಂಥ ಚಿಕನ್ ಪೀಸ್ ಏನಿದೆ ಅದನ್ನು ತೊಗೊಂಡು ತಿನ್ನುತ್ತೆ. ಆ ಥರ ಇತ್ತೀಚೆಗೆ ಆ ಥರನೇ ಮಾಡೋದು. ಹಾಗೆ ಕೌಶಿ ದಾರ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಬಿಚ್ಚಿ ಹಾಕಿದ್ದ ಕೆಳಗಡೆ. ಅದಕ್ಕೆ ಅದು ಆ ದಾರನ ಎತ್ಕೊಂಡು ಇಲ್ಲಿ ಆಟ ಆಡ್ತಾ ಇರುವಂಥದ್ದು ಅಷ್ಟೇ. ಸ್ವಲ್ಪ ಒಂದು 2-3 ನಿಮಿಷ ಇದ್ರದ್ದೇ ವೀಡಿಯೋ ಇದೆ. ನಿಮ್ಗೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಮುಂದೆ ಸ್ಕಿಪ್ ಮಾಡಿ ಅಷ್ಟೇ. ಇದು ಲಾಸ್ಟು, ಅದಕ್ಕೆ ಆ ಥರ ಆ್ಯಡ್ ಮಾಡಿದ್ದೀನಿ, ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಅದರಿಂದ ಮಕ್ಕಳೆಲ್ಲ ಇದ್ದರೆ ಈ ಥರದ್ದೆಲ್ಲ ನೋಡ್ತಾರೆ, ಇಷ್ಟಪಡ್ತಾರೆ ಅಷ್ಟೇ. ದೊಡ್ಡವ್ರಿಗೆಲ್ಲ ಇದೆಲ್ಲ ಅದೇನು ಇಷ್ಟನೇ ಆಗೋಲ್ಲ. ನನಗೆ ಸ್ವಲ್ಪ ಇಷ್ಟ ಬೆಕ್ಕಿಂದು ಯಾವುದೇ ವೀಡಿಯೋಸು, ಅದರಲ್ಲೂ ಬೆಕ್ಕು ಅನ್ನೋದಕ್ಕಿಂತ ಪ್ರಾಣಿಗಳದ್ದು ಯಾವುದೇ ವೀಡಿಯೋಸ್ಗಳಾದರೂ ಬಂದರೂ ನಾನು ಅದನ್ನು ನೋಡ್ತಾ ಇರ್ತೀನಿ. ಯಾಕೆಂದರೆ ಅಷ್ಟು ಒಂಥರ ಅಟ್ಯಾಚ್ಮೆಂಟ್ ಇದ್ಬಿಡುತ್ತೆ ಪ್ರಾಣಿಗಳ ಮೇಲೆ. ಆ ಥರ ಪ್ರಾಣಿಗಳನ್ನ ಸಾಕಬೇಕು, ಆದರೆ ಅಟ್ಯಾಚ್ಮೆಂಟೆಲ್ಲ ಇಟ್ಕೋಬಾರ್ದು, ನಾನೇ ಹೇಳ್ತೀನಿ. ಆದರೆ ಅದು ಏನಾಗುತ್ತೆ, ಈ ಥರ ಎಲ್ಲ ಆಟ ಆಡೋದು ಅದೆಲ್ಲ ಮಾಡುವಾಗ ನಮಗೆ ತಾನೇ ಅದೇನೇ ಬಂದ್ಬಿಟ್ಟಿರುತ್ತೆ ಅಟ್ಯಾಚ್ಮೆಂಟ್ ಅನ್ನೋದು. ನಾವು ಅಂದ್ಕೊಂಡಿರ್ತೀವಿ ಇಟ್ಕೋಬಾರ್ದು ಅಂತ ಎಷ್ಟೋ ಸರಿ ಅಂದ್ಕೋತೀನಿ. ಅದು ತಾನಾಗಿಯೇ ಬಂದ್ಬಿಡುತ್ತೆ. ಒಂದಿನ ಇದು ಸುಮಾರು ಒಂದು 2 ಅವರ್ ಎಲ್ಲೋ ಹೊರ್ಟೋಗಿತ್ತು. ನನಗೆ ಸಖತ್ ಬೇಜಾರಾಗೋಯಿತು. ಯಾವತ್ತೂ ಆ ಥರ ಮಾಡಿರಲಿಲ್ಲ. ಆಮೇಲೆ ಹೊರ್ಗಡೆ ನಿಂತ್ಕೊಂಡು ಅದರದ್ದು ಗುಮ್ಮು ಅಂತೆಲ್ಲ ಕರೀತಾ ಇದ್ದೀನಿ. ಎಲ್ಲೋಗಿದೆ ಏನೂ ಗೊತ್ತಿಲ್ಲ. ಆಮೇಲೆ ಫುಡ್ ತೊಗೊಂಡು ಅಳ್ಳಾಡಿಸ್ತಿದ್ದೀನಿ, ಆದರೂ ಕೂಡ ಅದು ಬರಲೇ ಇಲ್ಲ. ನನಗಂತೂ ಅದು ಯಾವತ್ತೂ ಈ ಥರ 2 ಅವರ್ 3 ಅವರ್ ಎಲ್ಲೂ ಹೋಗಿದ್ದೇ ಇಲ್ಲ. ನಾನು ಅಂದ್ಕೊಂಡೆ ಏನೋ ಆಯಿತು ಅಂತೇಳಿ. ಆ ಥರ ಅಟ್ಯಾಚ್ಮೆಂಟ್ ಇಟ್ಕೊಬಿಟ್ಟಿರ್ತೀವಿ. ಆವಾಗ ನಮ್ಮದು ಮುಖ ನೋಡಬೇಕು ಯಾವ ಥರ ಆಗೋಗಿರುತ್ತೆ ಅಂತ ನೋಡೋಕ್ಕೆ ಆಗೋಲ್ಲ. ಒಂಥರ ಅಳು ಬರ್ತಾ ಇರುತ್ತೆ ಆ ಟೈಮಲ್ಲಿ. ಆ ಥರ ಆಗ್ಬಿಟ್ಟಿರುತ್ತೆ. ಆ ಥರ ಅದು ತಾನಾಗಿಯೇ ಸೃಷ್ಟಿಯಾಗುವಂಥದ್ದು ಅಟ್ಯಾಚ್ಮೆಂಟ್ ಅನ್ನುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಹಾಗೆ ಈ ವಿಡಿಯೋ ಬೆಕ್ಕಿನ ವಿಡಿಯೋ ಇರುತ್ತೆ, ಮುಂದೆ ನೋಡೋದಾದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ ಬಾಯ್.